ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೌಡ್ರ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಹೊರಗಡೆ ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಹುಡುಗರೆಲ್ಲ ಆನ್ ಜಾಬ್. ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಕಾಲೇಜಲ್ಲಿ ನಮ್ಮ ಸ್ಪೋರ್ಟ್ಸ್ ಟೀಚರ್ ಏನಿದ್ದಾರೆ ಅವರು ಸಮ್ಮರ್ ಕ್ಯಾಂಪ್ಗೆ ಮಕ್ಕಳಿಗೆ ಇವತ್ತು ಏನೋ ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ಕರೆದಿದ್ರು, ನಾನು ಬಂದೆ. ಸೊ ವಿಲ್ಸಿ ಏನೇನಿರುತ್ತೆ ನನಗೂ ಗೊತ್ತಿಲ್ಲ. ಎಕ್ಸ್ಪೆಕ್ಟ್ ಝೀರೋ ಫ್ರಮ್ ಟುಡೇ. ಡೈಲಿ ನೀನು ಅಮ್ಮನ ಪಾತ್ರ ಮಾಡೋದು, ತಂಗಿ ಪಾತ್ರ ಮಾಡೋದು, ಅಕ್ಕನ ಪಾತ್ರ ಮಾಡೋದು, ಮದುವೆಗೆ ಟೈಮ್ ಆಗೋಯ್ತು, ನಾನು ಎಷ್ಟೊತ್ತಾಯಿತು ಎಲ್ಲ ಕೇಳ್ಕೊಂಡಿದ್ದೀನಿ ನಾನು. ಖುಷಿ ಆಗ್ತದೆ. ಹೇಳಿ ಸರ್, ಇವತ್ತಿನ ಇವೆಂಟ್ ಬಗ್ಗೆ ಹೇಳಿ. ಏನು ಇವತ್ತಿನ ಇವೆಂಟು? ಈ ಕಡೆ ಬನ್ನಿ ಸರ್. ಓಕೆ, ಏಜ್ 5ಇಂದ 15ವರೆಗೂ ಏಜ್ ಗ್ರೂಪಲ್ಲಿ ಆಬ್ಸ್ಟಿಕಲ್ ರೇಸ್ ಅಂತ ಕಂಡಕ್ಟ್ ಮಾಡ್ತಿದ್ವಿ. ಗಿರಿಧನುರಿ ಸ್ಕೂಲು, ಡಾಕ್ಟರ್ MR ಸ್ಪೋರ್ಟ್ಸ್ ಅಕಾಡೆಮಿಯವರು ನಡೆಸ್ಕೊಡ್ತಾ ಇರೋದು. ಇಲ್ಲಿ ಚೀಫ್ ಗೆಸ್ಟ್ ಆಗಿ BR ದೀಪಿಕಾ ಅಂತೇಳಿ ಇಂಟರ್ನ್ಯಾಷನಲ್ಲು ಥ್ರೋಬಾಲ್ ಪ್ಲೇಯರ್ ಬರ್ತಿದ್ದಾರೆ. ಅವ್ರ ಜೊತೆ ಗೆಸ್ಟ್ ಆಫ್ ಆನರು ಬಂದು ಅವರು ಇಂಟರ್ನ್ಯಾಷನಲ್ ಪ್ಲೇಯರು ರುನೆಲ್ ಡಿಸೋಜಾ ಅಂತೇಳಿ ಅವರು ಸಹ ಬರ್ತಿದ್ದಾರೆ. ಹಾಗೆ ಶ್ರೀಕಾಂತ್ ಅಂತೇಳಿ ಅವರು ಕೊಲೆಜೆಟ್ ಆಫೀಸರು, ರವಿಕುಮಾರು ಫೆಪಿ ಫಿಸಿಕಲ್ ಎಜುಕೇಷನ್ ಫೌಂಡೇಶನ್ ಆಫ್ ಕರ್ನಾಟಕ ಚಾಪ್ಟರ್, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಂತರ ಈ ಶಾಲೆಯ ಪ್ರಿನ್ಸಿಪಾಲ್ರು ಮತ್ತು ಅಧ್ಯಕ್ಷರು ಮುನಿರಾಜು, ಹಾಗೆ ಪವನ್ ಅಂತೇಳಿ ಫೌಂಡರು ಈ ಸ್ಕೂಲು, ಇವರೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿಗಳು, ಸೆಂಟ್ ಕ್ಲಾರೆಟ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಮೆರುಗನ್ನು ಕೊಡ್ತಿದ್ದಾರೆ. ಖಂಡಿತವಾಗ್ಲೂ ಎಲ್ಲರಿಗೂ ನಾನು ಕೃತಜ್ಞತನೇ ಆಗಿರ್ತೀನಿ. ಧನ್ಯವಾದಗಳು. ಸರ್ ಸಿಕ್ಕಾಬಿಟ್ಟೆ ಫಾರ್ಮಲ್ ಆಗಿ ಮಾತಾಡ್ಬಿಟ್ರು. ಎಣ್ಣೆ ಕೊಡ್ತಾ ಮಾತಾಡ್ಬೇಕಾ? ಹಂಗಲ್ಲ. ಸೊ ಗೈಸ್, ಸರ್ ಹೇಳ್ದಂಗೆ ಇವತ್ತು ಆಬ್ಸ್ಟಿಕಲ್ ರೇಸ್ನ ಆರ್ಗನೈಸ್ ಮಾಡಿದ್ದಾರೆ ಡಾಕ್ಟರ್ ಮುನಿರಾಜು ಸ್ಪೋರ್ಟ್ಸ್ ಅಕಾಡೆಮಿ ಕಡೆಯಿಂದ. ಸೊ ಮುಂದೆ ಹೋಗಿ ನಾನು ಸ್ಟೇಜ್ ಹತ್ರ ಹೋದಾಗ ನಿಮಗೆ ಫುಲ್ ಬ್ಯಾನರ್ ಎಲ್ಲ ತೋರಿಸ್ತೀನಿ. ಸೊ ನಿಮ್ಮ ಸ್ಕೂಲಲ್ಲಿ ಅಥವಾ ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾದರೂ ಏನಾದರೂ ಆರ್ಗನೈಸ್ ಮಾಡಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮುನಿರಾಜು ಸರ್. ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯು ಕ್ಯಾನ್ ಚೆಕ್, ಕಾಂಟ್ಯಾಕ್ಟ್ ಮಾಡಿ. ವೆರಿ ಗುಡ್ ಇನ್ಸ್ಟ್ರಕ್ಟರ್ ಆ್ಯಂಡ್ ನಿಮಗೂ ಕೂಡ ಗೆಟ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇವೆಂಟ್ಸ್ನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಡ್ತಾರೆ. ಟೀಮ್ ಕೂಡ ತುಂಬ ಚೆನ್ನಾಗಿದೆ. ಸೊ ಯು ಮೇ ಸಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡ್ತಾರೆ ಅಂದರೆ ಹಿ ಈಸ್ ವೆರಿ ಡಿಸಿಪ್ಲಿನ್ಡ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ನೀಟಾಗಿ ಆರ್ಗನೈಸ್ ಮಾಡಿ ಕಂಪ್ಲೀಟ್ ಇವೆಂಟ್ನ ನಿಮಗೆ ಎಲ್ಲೂ ಪ್ರಾಬ್ಲಮ್ ಇದ್ದರೂ ಕೂಡ ನಿಮ್ಮ ಹತ್ರ ರೀಚ್ ಆಗದಿರೋ ಥರ ನೋಡ್ಕೊತಾರೆ. ಸೊ ಕಾಂಟ್ಯಾಕ್ಟ್ ಮುನಿರಾಜು ಸರ್ ಫಾರ್ ಮೋರ್ ಡೀಟೇಲ್ಸ್. You can contact MR Sports Academy. So this is how you come. The second hurdle, ಕೆಳಗಡೆ ಹೋಗಿ ಬಗ್ಗು ಎಲ್ಲ ಹೋಗಿ ಕ್ರಾಲ್ ಮಾಡ್ಕೊಂಡು ಹೋಗಿ ಆಮೇಲೆ ಈ ಪ್ಲ್ಯಾಟ್ಫಾರ್ಮಲ್ಲಿ ನಡ್ಕೊಂಡು ಬಂದು ಮರದ ದಿನ್ನೆ ಮೇಲೆ ಮೇಲ್ಗಡೆ ಒಂದೊಂದೇ ಜಂಪ್ ಮಾಡಿ ಅವ್ರವ್ರ ಸೀರೀಸ್ಗೆ ಅವ್ರವ್ರ ನಂಬರ್ ಕೊಟ್ಟಿದ್ದಾರೆ. ಸೊ 4 4 4 4 ಕ್ರಿಸ್ ಕ್ರಾಸ್ ಜಂಪ್ ಮಾಡಿ. ಸೊ 1 2 3 4 4 ಟ್ರ್ಯಾಕ್ಸು. ಅಲ್ಲಿಂದ ಜಂಪ್ ಮಾಡಿ ನೆಕ್ಸ್ಟು ಮಡ್ ಪೂಲಲ್ಲಿ ಬಂದು ಐ ಥಿಂಕ್ ದಿಲ್ ಹ್ಯಾವ್ ಟು ವಾಕ್ ಹಿಯರ್. ಮಡ್ ಪೂಲಲ್ಲಿ ನಡ್ಕೊಂಡು ಹೋಗಿ ಇದಾದಮೇಲೆ ಒಂದು ಬೆಂಚ್ ರನ್ ಇದೆ. ಆ ಬೆಂಚ್ ರನ್ ಮೇಲೆ ಓಡ್ಕೊಂಡು ಹೋಗಿ ನೆಕ್ಸ್ಟು ಟಯರ್ನ ಕೈಯಲ್ಲಿ ಎಳ್ಕೊಂಡು ಫಿನಿಷ್ ಮಾಡಬೇಕು ಟ್ರ್ಯಾಕ್ನ. ನಿಂತ್ಕೊಂಡು ನೋಡಿ ನೀನು.
the complete piece. Come see they are present. Nishkriti. Deekshana, where is she? Very good. Yes, good movement is going on. Very nice. Yes, super. Very good. Yes. Balance. Nice. Running one. Yes, super. Good. How was the game? Nice. Did you all enjoy it? Yes, ma'am. Was it really helpful for you? Yes, ma'am. Did you find it hard? No, ma'am. Very good, girls. Very good energy. Ma'am, it is useful to army, ma'am. You want to go to an army? No, ma'am, but I want to become a doctor. You want to become a doctor? Very good. I will go for athletics. Athletics, very good. Should be very strong for that, okay? Should exercise every day. Ma'am, doctor or lawyer? Lawyer, you should. Yeah. Then who are interested in sports? What sports? Sports. What sports? Running. race. Very good. I also like running. Football. You have to exercise every Football day. and running race, ma'am. Good girls. When anybody has that, that's the shout that Lord for me. Any Dhoni fans here? Give me a cheer, Dhoni fans. Dhoni, don't cheer on me. Okay, who is the youngest player in the Indian cricket? Even I am not sure. Someone 30 years boy. Give him a clap, guys. It's ಬನ್ನಿ ಬೇಗ ಬನ್ನಿ ನೀವು ಬನ್ನಿ ಇವೆಂಟ್ ಎಲ್ಲ ಆಯಿತು, ಸಕ್ಸಸ್ಫುಲ್ ಆಗಾಯ್ತು ಇವೆಂಟು. ಯಾರೂ ಇಲ್ಲ ಇವಾಗ, ಪೇರೆಂಟ್ಸ್ ಇಲ್ಲ, ಯಾರೆಲ್ಲ ನಮ್ಮ ವಾಲಂಟಿಯರ್ಸ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಬಾಹುಬಲಿ ಅಯ್ಯೋ ಮಗಳು ಹೇಳ್ದಂಗೆ ಇವೆಂಟ್ ಮುಗೀತು. ಸಿಕ್ಕಾಬಡೆ ಎಂಜಾಯ್ ಮಾಡಿದೆ ಇವತ್ತು. ಆಫ್ಟರ್ ಲಾಂಗ್ ಟೈಮ್ ಒಂದು ಸ್ಪೋರ್ಟ್ಸ್ ಡೇ ಅಟೆಂಡ್ ಮಾಡಿದ್ದು. ಸ್ಪೋರ್ಟ್ಸ್ ಡೇ ಒಂಥರ ಸಮ್ಮರ್ ಕ್ಯಾಂಪ್ ಥರ, ಮಕ್ಕಳು ಸಿಕ್ಕಾಬಡೆ ಎಂಜಾಯ್ ಮಾಡಿದ್ರು. ಇದೊಂದು ಗಿಫ್ಟ್ ಆ್ಯಂಕರ್ ಮಾಡಿದ್ದು. ನಂಗೆ ತುಂಬ ಜನ ಆದಮೇಲೆ ಔಟ್ಸ್ಪೋಕ್ ಅಂದರೆ ಲೈಕ್ ಅಷ್ಟು ಓಪನ್ ಆಗಿ ಮಾತಾಡಿದೆ ಇವತ್ತು ಎಲ್ಲ ಮಕ್ಕಳ ಜೊತೆ. ಮಕ್ಕಳು ಕೂಡ ತುಂಬ ಇಂಟ್ರಾಕ್ಟಿವ್ ಆಗಿದ್ರು. ನಂಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಅವರಷ್ಟು ಇಂಟ್ರಾಕ್ಟಿವ್ ಆಗಿಲ್ಲ ಅಂದರೆ ನಾನು ಅಷ್ಟು ಎಂಜಾಯ್ ಮಾಡೋಕ್ಕಾಗ್ತಿರ್ಲಿಲ್ವೇನೋ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಇವೆಂಟ್ ವಾಸ್ ಅ ಹ್ಯೂಜ್ ಸಕ್ಸಸ್. ಇಷ್ಟು ಆರ್ಗನೈಸ್ಡಾಗಿ ನಮ್ಮ ಸರು ಒಂದು ಆಚೆಗಡೆ ಇವೆಂಟ್ ಮಾಡ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ಇದು ಫಸ್ಟ್ ಇವೆಂಟ್, ಅಫಿಷಿಯಲಿ ದಿಸ್ ಇಸ್ ದ ಫಸ್ಟ್ ಇವೆಂಟ್ ನಾವು ಕಾಲೇಜ್ ಆಚೆಗಡೆ ನಮ್ಮ ಸರ್ ಒಂದು ಇವೆಂಟ್ ಮಾಡಿರೋದು. ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. ಇದೇ ಥರ ಹರ್ಡಲ್ಸ್ ರೇಸ್ ಈ ಥರ ಎಲ್ಲ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸ್ಕೂಲಲ್ಲಿ ಏನಾದರೂ ಆರ್ಗನೈಸ್ ಮಾಡಬೇಕು ಅಂತಿದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮುನಿರಾಜು ಸರ್. ನಾನು ಅವ್ರ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಥರ ಸ್ಮಾಲ್ ಇವೆಂಟ್ಸ್ ಅಂಡರ್ ಬಜೆಟ್ ನೀವು ಆರ್ಗನೈಸ್ ಮಾಡಬೇಕು ಅಂತ ಅಂದರೆ, ನಿಮ್ಮದು ಏನಾದರೂ ಆ್ಯಡ್ ಆನ್ಸ್ ಇದ್ದರೆ ಯು ಕ್ಯಾನ್ ಕಸ್ಟಮೈಸ್ ಯುವರ್ ಇವೆಂಟ್ಸ್, ಎಲ್ಲನೂ ಮಾಡ್ಬೋದು. ಓಡಾಡಿ ಬೆಳಗ್ಗೆ ಬಂದಾಗ ನಾನು ವಿಡಿಯೋ ಹೆಂಗೆ ಮಾಡಿದ್ದೆ, ಇವಾಗ ಫುಲ್ಲು ಕೊಚ್ಚೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ಜಾರಿದೆ. ನಿಮಗೆ ರೂಲ್ಸ್ಗಳು ಕಾಣ್ತಾ ಇದೆ. ಆ ಕೆಸರಲ್ಲಿ ಫುಲ್ ಜಾರ್ಕೊಂಡು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳು ಮಾತ್ರ. ಎಲ್ಲ ಹರ್ಡಲ್ಸ್ ನೀನು ಸ್ಪೋರ್ಟಿವ್ ಆಗಿ ಇಲ್ಲಿ ಬಕ್ಕೊಂಡು ಬರೋದಾಗಿರಲಿ, ಏಜ್ ಕಡೆ 5 ವರ್ಷದ ಮಕ್ಕಳಿಂದ ಹಿಡಿದು ಎಲ್ಲ ಮಕ್ಕಳು ಡೋಂಟ್ ಥ್ರೋ ಮಾಡಬೇಡ, ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಇವಾಗ ಈ ಗ್ರೌಂಡ್ ಖಾಲಿ ಅನಿಸುತ್ತೆ. ಬೆಳಗ್ಗೆ ಫುಲ್ ಫಿಲ್ ಆಗಿತ್ತು, ಇವಾಗ ಈ ಗ್ರೌಂಡ್ ಏನದು? ಇದನ್ನು ತಿನ್ನಲ್ಲ ನಾನು. ಎಷ್ಟು ಮರ್ತೋಗಿ ತಿನ್ನಲಿ, ಒಳ್ಳೇದು. ಏನಣ್ಣಿದು? ತಿನ್ನು ಸಾಯಲ್ಲ. ಏನನ್ನು ಮರ್ತೋಗಿದೆ ಕಣೆ. ಏನೋ ಒಂದು ಹಣ್ಣು ತಿಂತ ಇಲ್ಲ ಅಂತ ಹೇಳು. ಏನೋ ಒಂದು ಹಣ್ಣು ಏನು ಸರ್ಕಸ್ ಮಾಡ್ತಾರೆ ನೋಡಿ. ಫುಲ್ ಬೊಡೆ ಕಾಯಿ ಇವೆಲ್ಲ ಇಷ್ಟೊಂದಿದೆ.
ಹುಡುಗನ ಹತ್ತಿಸಿ ಕಿತ್ಕೊಂತಾನೆ NCC ಇದೆಯಾ ಅಲ್ವಾ ಅದೇ ಅಡ್ವಾಂಟೇಜ್ ತಗೊಂತವನು ಅವನೆಲ್ಲ ಕಿತ್ತಿರೋದು ಇವನೇ. ಸರ್ ನೀವು ಈ ವಿಡಿಯೋ ನೋಡ್ತಿದ್ರೆ ಕೆಲಸ ಮಾಡಬೇಕು ಅಂತ ಸೋಂಬೇರಿ ನನ್ನ ಮಗ ಇದು ಮಾಡೋಕ್ಕೋಸ್ಕರ ನೋಡಿ ನೋಡ್ತಾ ನೋಡು. ಸೊ ಕೆಲಸ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಬಂದು ಇದನ್ನ ಕಿತ್ತ ಥರ ಡವ್ ಮಾಡಿ ನಮ್ಮ ಕ್ಲಾರೆಟ್ ಕಾಲೇಜ್ ಹೆಸರೆಲ್ಲ ಹಾಳು ಮಾಡ್ತಾವನೆ ಎಲ್ಲ ಕಡೆ. ಸೈಂಟ್ ಕ್ಲಾರೆಟ್ ಕಾಲೇಜ್ ಅಂತ ಜರ್ಸಿ ಗಿರ್ಸಿ ಎಲ್ಲ ಹಾಕೊಂಡು ಈಸ್ ದ ಕಲ್ಪ್ರೇಟ್. ಇವತ್ತು ಯಾರು ಕೆಲಸ ಮಾಡಿಲ್ಲ ಅಂದರೆ ಶಿವು. ಡವ್ ಮಾಡ್ಕೊಂಡು ಓಡಾಡಿದ್ಯಾರು ಅಂದರೆ ಶಿವು. ಡವ್ ಮಾಡ್ಕೊಂಡು ನಾವು ಕೆಲಸ ಇಲ್ಲದೆ ಹೋಗಿದ್ದೀವಿ. ಕೆಲಸ ಇರೋಳಕ್ಕೆ ವಿಡಿಯೋ ಮಾಡ್ತಾಳೆ ಜೊತೆ ಬಂದು. ನಾನು ಕೆಲಸ ನಾನು ಮಾಡ್ಬಿಟ್ಟು ನಿಂತಿದ್ದೀನಿ ಗುರು, ನಿನ್ ಥರ ಆಡ್ತಿಲ್ಲ. ಒಂದು ಪ್ರೀತಿಯಿಂದ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ಬೋದು ಅಷ್ಟೇ ಈ ಟೈಮ್ಗೆ. ನೆಕ್ಸ್ಟ್ ಮೀಟ್ ಮಾಡೋಣ. ಥ್ಯಾಂಕ್ ಯು ಅಮ್ಮ. ಏನಿದು ಇವಾಗ ಸ್ಟೂಡೆಂಟ್ ಅಲ್ಲ, ಇದು ಫಿಸಿಕಲ್ ಎಜುಕೇಶನ್ ಟೀಚರ್. Physical education. Oh, P. Yeah, peace. Finally done with Grow High. So thank you for coming, watching. Stay tuned. See you in the next vlog. Keep smiling. ನಮ್ಮ ಅಮ್ಮಂಗೆ ಹೇಳ್ತೀನಿ ಹೆಂಗೈತೆ. ಸೂಪರ್. ಚೆನ್ನಾಯ್ತಾ? ಬಾಯ್ ಬಾಯ್ ಎಲ್ಲ ಒಂದ್ಸರಿ ಬಾಯ್ ಮಾಡಿಬಿಡಿ ನನ್ನ ವ್ಲಾಗಿಗೆ. ಕೈ ಎತ್ತಿ ಬಾಯ್ ಮಾಡಿ. Thank you. Signing off, Nivedita.